ಯಾಕೆ ಪೂಜಾ, ಯಾಕೆ ಇಲ್ಲಿ ಬಾ ಅಂತ ಹೇಳಿದಿ? ಬಾ ಅಲ್ಲೇ ಹೋಗೋಣ, ಕ್ಲಾಸಿಗೆ ಹೋಗೋಣ ಬಾ, ಎಲ್ಲರೂ ಹೊಂಟಾರ. ಲಚ್ಚಿ, ನಿನ್ಗೊಂದು ವಿಷಯ ಹೇಳ್ಬೇಕಲೆ. ಸ್ವಲ್ಪ ಅರ್ಜೆಂಟ್ ಐತಿ, ಕ್ಲಾಸಿಗೆ ಹೋಗೋದು ಬೇಡ. ಈ ಕ್ಲಾಸ್ ಸ್ಕಿಪ್ ಮಾಡೋಣ, ನೆಕ್ಸ್ಟ್ ಕ್ಲಾಸಿಂದ ಹೋಗೋಣ. ಇಂಪಾರ್ಟೆಂಟ್ ವಿಷಯ ಏನೈತ್ಲಿ? ಏನಾತ? ಅದನ್ನ ಹೆಂಗೆ ಹೇಳೋದಂತ ನನಗೆ ಗೊತ್ತಾಗತ್ಲಿ. ಯಾಕ್ಲಿ ಅಂಥದ್ದೇನಾತ? ಹೆಂಗೆ ಹೇಳೋದು ಅಂತ ಗೊತ್ತಾಗಲ್ತ ಅನ್ನಕತ್ತಿಲ್ಲ. ಬಾಯ್ ಐತಿಲ್ಲ, ದೇವ್ರು ಕೊಟ್ಟಾನಿಲ್ಲ ಬಾಯ್, ಅದರಿಂದನೇ ಹೇಳು. ಸರಿ ಕೇಳೇ ಇಲ್ಲ ಲಚ್ಚಿ. ಅವ ಪ್ರಶಾಂತ್ ಅದಾನಲ್ಲ, ಅವ ನನಗೆ ನಿನ್ನೆ ಪ್ರಪೋಸ್ ಮಾಡಿದ. ಯಾರ? ಅವ ಉಡಾಳ್ ಪ್ರಶಾಂತ್? ಅಯ್ಯೋ, ಅವ ನಿನಗೂ ಪ್ರಪೋಸ್ ಮಾಡಿದ? ಲೇ, ಅವ ಭಾಳ ಉಡಾಳದನ್ಲಿ. ಅವ ನಮ್ಮ ಕ್ಲಾಸಿನ ಚಂದಿತ್ತು ಹುಡುಗಿಯರಿಗೆ ಎಲ್ಲರಿಗೆ ಪ್ರಪೋಸ್ ಮಾಡ್ಯಾನವ. ಹೋದ ವಾರ ಈಕಿಗೆ ಪೂಜಾಗೂ ಹಂಗೆ ಮಾಡಿದ್ದ, ಪ್ರಪೋಸ್ ಮಾಡಿದ್ದ. ಆದ್ರೆ ಆಕಿ ಒಲ್ಲೆ ಅಂತ ಅಂದ್ಲು. ಹೌದಾ? ಮತ್ತೆ ನನಗೆ ಹೇಳಿಲ್ಲಲ್ಲೇ. ಇಲ್ಲಲೇ, ಅವ ಭಾಳ ಉಡಾಳದಾನ. ಅವ ಎಲ್ಲರಿಗೆ ಪ್ರಪೋಸ್ ಮಾಡಕತ್ತಾನ. ಅದಕ್ಕೆ ನೀನು ಒಪ್ಕೊಳಕ್ಕೆ ಹೋಗ್ಬೇಡ. ಆಕಿನೂ ಮೊನ್ನೆ ಒಪ್ಕೊಂಡಿಲ್ಲ. ಅಲ್ಲೇ ಮತ್ತೆ ನನಗೆ ಹೇಳಿಲ್ಲ. ಅವ್ನು ನೋಡ್ರೆ ಅಷ್ಟು ಹಂಗೇನು ಕಾಣಿಸಂಗಿಲ್ಲ ನನಗೇನ, ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಮತ್ತು ಆನ್ ಟೈಮ್ ಪೀರಿಯಡ್ ಎಲ್ಲ ಅಟೆಂಡ್ ಆಗ್ತಾನ. ಮತ್ತು ಯಾರಿಗೂ ಹಂಗೇನು ಮಾಡಿದ್ ನಾ ಏನು ನೋಡಿಲ್ಲವ. ಮತ್ತು ಲೇ, ಅವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವ ಬರೋಬ್ಬರಿನ ಇರ್ತಾನ. ಇಲ್ಲೇ ಎಲ್ಲ ಬರೋಬ್ಬರಿನ ಇರ್ತಾನ, ಚಂದಗನ ಮಾತಾಡ್ತಾನ. ಅವ ಮೊಬೈಲ್ದಾಗ ಮೆಸೇಜ್ ಮಾಡೋದು, ಭಾಳ ಕೆಟ್ಟ ಮೆಸೇಜ್ ಮಾಡೋದು, ಹಿಂಗೆಲ್ಲ ಮಾಡ್ತಾನವ. ಭಾಳ ಕೆಟ್ಟದನ್ಲಿ ಅವ ಪ್ರಶಾಂತ. ಲಚ್ ಬ್ಯಾಡ್ಲಿ, ಹೇಳ್ತೀನಿ ಕೇಳಿ, ನಿನಗೆ ಬೇಡ. ಹೌದಾ? ಸರಿ ಬಿಡ್ಲಿಯಪ್ಪ. ಮತ್ತು ನೀ ಇಷ್ಟು ಹೇಳಕತ್ತಿ, ಮತ್ತು ನಾ ಯಾಕೆ ಇದನ್ನು ಮಾಡಲಿ? ನೋಡ್ಲಿ ಲಚ್ಚ, ಅವ ಇಲ್ಲೇ ಬರಂಗೆ ಕಾಣಕತ್ತಾನ್ರಿ. ಯಾರ ಅವ? ಇಲ್ಲೇ ಬರಾಕತ್ತಾನ? ಪೂಜಾ, ನೀ ಯಾಕೆ ಇಲ್ಲಿ ಬಂದು ಕುಂತಿ? ಕ್ಲಾಸ್ ಐತಿ ಇವತ್ತು, ಅದು ಇಂಪಾರ್ಟೆಂಟ್ ಕ್ಲಾಸ್. ನೀ ಯಾಕೆ ಇಲ್ಲಿ ಬಂದು ಕುಂತಿ? ಅದು ಆಕಿ ಕೂಡ ಯಾಕೆ ನಿಂತೀನಿ? ಯಾಕೆ ಪ್ರಶಾಂತ, ನಿಂದ್ರಾಕೆ ಹೋಗ್ಬಾರ್ದನ? ಆಕಿ ನಿನಗೆ ಪರಿಚಯ ಆಗೋಕ್ಕಿಂತ ಮುಂಚೆಕ್ಕೆ ನನಗೆ ಫ್ರೆಂಡ್. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್. ಆಕಿ ಕರೆದ್ಲು, ಇಂಪಾರ್ಟೆಂಟ್ ವಿಷಯ ಐತೆ ಅಂತ ಅಂದ್ಲು, ಅದಕ್ಕೆ ನಾ ಬಂದೆ. ನೀ ಏನು ಅದನ್ನು ಕೇಳೋ? ಆಯ್ತು, ನಾ ಕೇಳೋದಿಲ್ಲ. ನೀ ಏನು ಟಾಪರ್ ಅದಿ. ನೀವು ಒಂದ್ಸಲ ಓದೋಣ ತಲೆಗೆ ಹತ್ತತ್ತ. ಪಾಪಕ್ಕಿ 2-3 ಸಲ ಅವರು ನೋಟ್ಸ್ ಕೇಳ್ತಾಳ. ನಂದು 1-2 ಸಲ ನೋಟ್ಸ್ ಕೇಳಿದ್ಲ. ಆಕಿ ಒಂದ್ಸಲ ಹೇಳಿರ ಅರ್ಥ ಆಗಿಲ್ಲ. ಅದಕ್ಕೆ ನಾನು ಮಿಸ್ ಆಗಬಾರ್ದು ಅಂತ, ಇಂಪಾರ್ಟೆಂಟ್ ಕ್ಲಾಸ್ ಐತಿ, ಮಿಸ್ ಆಗಬಾರ್ದು ಅಂತಂದು ಕರೆಕ್ಟ್ ಬಂದೆ. ನೀ ಯಾಕೆ ಅಷ್ಟು ಹುರ್ಕೋತಿಯವ್ವ? ಹಲೋ, ನಾ ಏನು ಹುರ್ಕೊಳಕತ್ತಿಲ್ಲ. ನೀನು ನಾಲಿಗೆ ಬಿಗಿ ಹಿಡಿದು ಮಾತಾಡು. ನೋಡು ಮತ್ತೆ ಏನು ನೋಡು, ಮತ್ತೆ ಏನು ಮಾಡತ್ತೆ? ನಿನ್ನ ಜೊತೆ ಏನು ನನಗೇನು ಮಾತು ಹೋಗಲ್ಲ. ಲಚ್ಚಿ, ಈಗ ಯಾಕೆ ಜಗಳ ಮಾಡಕತ್ತೀರಿ? ಆಯ್ತು ತಗೋ, ಹೋಗೋಣ ನಡಿ. ಕ್ಲಾಸ್ ಟೈಮ್ ಆಯ್ತು, ಹೋಗೋಣ ನಡಿ. ಪೂಜಾ, ನಿನಗೆ ಒಂದು ವಿಷಯ ಹೇಳ್ಬೇಕಾ? ಅದು ಇಲ್ಲೇ ಹೇಳ್ಬೇಕು ನಿನಗೆ. ಹೇಳಿ ಪ್ರಶಾಂತ, ಏನಾಯ್ತು? ಏನಿಲ್ಲ, ನಾನು ಹಿಂದಿಂದ ಕೇಳಕತ್ತೀನಿ. ನಮ್ಮ ಹುಡುಗರು ಹೇಳಕತ್ತಾರ, ನನಗೆ ಆಗಲ್ದ ಇರೋರು ನನ್ನ ಬಗ್ಗೆ ಭಾಳ ನೆಗೆಟಿವ್ ಹೇಳಕತ್ತಾರಂತ. ನೀ ಸ್ವಲ್ಪ ಹುಷಾರಾಗಿರು. ಯಾರಾದ್ರೂ ಹಂಗೆ ನೆಗೆಟಿವ್ ಹೇಳಿದ್ರೆ ತಲೆ ಹಾಕೋಬೇಡ. ನನ್ನ ಬಗ್ಗೆ ಭಾಳ ಬ್ಯಾಡ್ ಕಮೆಂಟ್ ಹಾಕತ್ತಾರಂತ ನಾನು ಕೇಳೀನಿ. ಒಂದಿಬ್ಬರು ಬಾಯಿಲೆ ಕೇಳೀನಿ. ಇನ್ ಕೇಸ್ ಅದು ನನ್ನ ಕಿವಿಗೆ ಬಿತ್ತಂದ್ರೆ, ರೆಡ್ ಹ್ಯಾಂಡಾಗಿ ನನಗೆ ಏನಾರು ಗೊತ್ತಾತಂದ್ರೆ ನಾ ಅವ್ರಿಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನೋಡ್ಲಿ ಪೂಜಾ, ನನ್ನ ಬಗ್ಗೆನೇ ಹೇಳ್ದಂಗೆ ಅನ್ನತಾನಿವ. ಮಾಡ್ತೀನಿ ತಡಿ. ಯಾರಪ್ಪ ಯಾರವರು ಬ್ಯಾಡ್ ಕಮೆಂಟ್ ಹಾಕ್ತಾರ? ಏನು ನಾನು ಅಂದಾರ್ಗತ್ತೆ ಹೇಳಕತ್ತಿಲ್ಲ ನೀನು? ನಾ ಯಾಕೆ ಮಾಡಲಿ ನಿನ್ನ ಬಗ್ಗೆ ಬ್ಯಾಡ್ ಕಮೆಂಟ? ನೀ ಯಾರು ಅನ್ನೋದು ಗೊತ್ತಿಲ್ಲ. ನಿನ್ನ ಬಗ್ಗೆ ನನಗೆ ಸರಿ ತಂಗೆ ಗೊತ್ತೂ ಇಲ್ಲ. ನಾ ಯಾಕೆ ಮಾತಾಡಲಿ ನಿನ್ನ ಬಗ್ಗೆ? ಅದೇನೋ ಅಂತಾರಲ್ಲ, ಒಂದು ಗಾದೆ ಐತಲ್ಲ, ಕುಂಬಳಕಾಯಿ ಕಾಳ ಅಂದ್ರೆ ಹೆಗಲ್ಮಟ್ ನೋಡ್ಕೋತಾರ. ನೀ ಯಾಕೆ ಹೆಗಲ್ಮಟ್ ನೋಡ್ಕೊಂತೇವ? ನಾನು ನಿನಗೆ ಅಂದೇ ಇಲ್ಲ. ಒಂದಿಬ್ರು ಯಾರೋ ಹೇಳಿದ್ರ ನನಗೆ, ಯಾರೋ ಬೇರೆದ ನನ್ನ ಬಗ್ಗೆ ಆಗಿ ಬರಲ್ದಾರ ಅಂತ. ನೀ ಅಲ್ವಾ, ನೀ ನನಗೆ ಭಾಳ ಕ್ಲೋಸ್ ಫ್ರೆಂಡ್ ಅಲ್ಲ. ಆಗಲಿ, ಮತ್ತು ನೀವಿಬ್ರು ಮಾತಾಡೋದನ್ನ ನಾನು ನಡಕ್ಕೆ ನಿಂತೀನಿ. ಇಲ್ಲಿ ಮತ್ತು ಹಿಂಗೆ ಹೇಳಿದ್ರೆ ನನಗೆ ಅನ್ಸುತ್ತೆ, ನನಗೆ ಬೈತಾನ ಅನ್ಸುತ್ತೆ. ಓಹೋ, ಹಂಗೆ ಅನಿಸ್ತಾನ? ಇಲ್ವಾ, ಏನಿಲ್ಲ, ನೀ ಭಾಳ ಒಳ್ಳೆಯವಳು. ನೀನು ನನಗೆ ಭಾಳ ಕ್ಲೋಸ್. ನೀನು ನೋಡ್ಲಿ ಪೂಜಾ, ಹೆಂಗೆ ಹಾಸ್ಯ ಮಾತಾಡಕತ್ತಾನ. ಇವಂಗೆ ಮಾಡ್ತೀನಿ ತಡಿ. ಈಗ ಸುಮ್ಮಿರು ನೀನು. ನೀ ಅವನ ಬಗ್ಗೆ ಇದನ್ನು ಮಾಡಕ್ಕೆ ಹೋಗಬೇಡ, ಒಪ್ಕೊಳಕ್ಕೆ ಹೋಗಬೇಡ ಅವ್ನ ಪ್ರಪೋಸಲ್. ನೀನು ಸೀದಾ ಕ್ಲಾಸ್ ರೂಮಿಗೆ ಹೋಗು. ಏನು ಅವನ ಬಗ್ಗೆ ಇದನ್ನು ಮಾಡಕ್ಕೆ ಹೋಗಬೇಡ. ಅವ್ನ ಮೆಸೇಜು ರಿಪ್ಲೈ ಮಾಡಕ್ಕೆ ಹೋಗಬೇಡ. ಅವ್ನ ಭೇಟಿ ಆಗಕ್ಕೆ ಹೋಗಬೇಡ. ಸರಿ ತೋಲೆ ಲಚ್ಚಿ, ನೀನು ಮುಂದೆ ಹೋಗಿರ, ನಾನು ಬರ್ತೀನಿ 2 ನಿಮಿಷ. ಆಗ ನೀನು ಮತ್ತೆ ನಿನ್ನ ಆಟ ಹಚ್ಚಿದಾನ ನೀನು. ಬಾ, ನೀ ಸರಳ ನನ್ನ ಜೊತೆ ಬಾ. ಈಗ ನೀ ಹೋಗ್ಲಿ, 2 ನಿಮಿಷ ಬರ್ತೀನಿ, ಹೋಗ್ಲಿ. ಸರಿ ತಗೋವ, ನಾ ಹೋಗ್ತೀನಿ. ಪ್ರಶಾಂತ, ನಿನಗೊಂದು ಮಾತು ಕೇಳ್ಬೇಕು ನಾನು. ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಹೇಳು ಪೂಜಾ, ಏನಾಯ್ತು ಹೇಳು, ಹೆದರ್ಕೋಬೇಡ ಹೇಳು. ನೀನು ಎಲ್ಲ ಹುಡುಗರಿಗೆ ಪ್ರಪೋಸ್ ಮಾಡಕತ್ತೆ ಅಂತಲ್ಲ, ಕ್ಲಾಸ್ ರೂಮ್ವರೆಗೆ ಇರೋ ಎಲ್ಲ ಹುಡುಗರಿಗೆ.
ಹುಡುಗಿಯರಿಗೆ. ಹೌದಾ? ಕರೆ ಹೇಳು. ಪೂಜಾ, ಇದೆಲ್ಲ ನಿನಗೆ ಯಾರು ಹೇಳಿರು? ಆಕೆ ಲಕ್ಷ ಹೇಳಿದಾನ? ನಾನು ಕಾಣ್ತೀನ ಒಂದು ದಿನಾರ ನಮ್ಮ ದೋಸ್ತರ ಆ ಥರ ಬಿಹೇವ್ ಮಾಡ್ಯಾರ. ನಾ ಹೋಗಿ ನಮ್ಮ ದೋಸ್ತರು ಆ ಥರ ಬಿಹೇವ್ ಮಾಡೋದಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ಲು ಹಂಗಿಲ್ಲ. ಇಲ್ಲ ಪ್ರಶಾಂತ್, ನನಗೆ ಯಾರೂ ಹೇಳಿಲ್ಲ, ಕ್ಲಾಸ್ನಾಗ ಹೇಳಿಲ್ಲ, ಬೇರೆದವ್ರು ಯಾರೋ ಹೇಳಿರು, ಹೊರಗಿನವ್ರು. ಓಹೋ, ಹೊರಗಿನವ್ರನ? ಈಗ ಗೊತ್ತಾತ. ನೀನು ಆ ಲಚ್ಚಿ ಅದಕ್ಕೆ ನಿಂತಿದ್ದ ಅಂತ ಈಗ ಗೊತ್ತಾತ. ಹಂಗೇನಿಲ್ಲ ಪ್ರಶಾಂತ, ಏನೋ ಕೇಳ್ಬೇಕನ್ಸುತ್ತ, ಅದಕ್ಕೆ ಕೇಳಿ. ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಬಿಡ. ನನ್ನ ಕಂಡ್ರೆ ಸ್ವಲ್ಪ ಹುರ್ಕೊಳಕತ್ತಾರ ಮಂದಿ, ಅದಕ್ಕೆ ನಿನಗೆ ಆಕೆ ಇದ್ದಾಗ ಹೇಳಿನಿ ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕತ್ತಾರ ಅಂತಂದ. ಸರಿ ತಗೋ, ಅದೆಲ್ಲ ಒಂದಿನ ಡಿಸ್ಕಸ್ ಮಾಡೋನು. ನಾನು ಸ್ವಲ್ಪ ನಿಮ್ಗೆ ಹೇಳ್ಬೇಕು, ನಾನು ಡಿಸ್ಕಸ್ ಮಾಡ್ಬೇಕು ನಿನ್ನ ಜೊತೆ. ಅಲ್ಲಿವರೆಗೂ ನೀನು ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ ಜೊತೆನೂ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನನ್ನ ಬಗ್ಗೆ ಯಾರ ಜೊತೆನೂ ಮಾತಾಡೋಕ್ಕೂ ಹೋಗ್ಬೇಡ. ಸರಿ ಪ್ರಶಾಂತ್, ಓಕೆ. ಬಾ, ಈಗ ಕ್ಲಾಸಿಗೆ ಟೈಮ್ ಆಗತ್ತೈತಿ, ನೀನು ಮತ್ತೆ ಭೇಟಿ ಹಾಕ್ತೀನಿ ಬಾ. ನಡಿ, ಹೋಗೋಣ ನಡಿ.